ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ಬ್ಯಾಗ್ಸ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ನೆನ್ಪಿಟ್ಕೊಂಡಿದ್ದಾರಾ ಅಥವಾ ಮರ್ತಿದ್ದಾರಾ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ನಿಮಗೆ ರೆಸೊನೇಟ್ ಆಗಲಿಲ್ಲ ಅಂತಿದ್ರೆ ಫೋರ್ಸ್ಫುಲಿಯಾಗಿ ನೀವು ಈ ಒಂದು ರೀಡಿಂಗ್ನ ರೆಸೊನೇಟ್ ಮಾಡ್ಕೊಂಬಿಡಿ. ಓಕೆ, ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬಾ ಪಾಸಿಟಿವ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಕಮೆಂಟ್ಸ್ಗಳು ಮಾಡುವಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ತುಂಬ ಜನ ಕಮೆಂಟ್ಸ್ಗಳನ್ನು ಮಾಡ್ತೀರಾ, ತುಂಬ ನಿಮ್ಮ ಪರ್ಸ್ನಲ್ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ತಾ ಇರ್ತೀರಾ ಕಮೆಂಟಲ್ಲಿ. ಸೊ ಅದು ಪಬ್ಲಿಕ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಆ ಒಂದು ನಿಮ್ಮ ಕಮೆಂಟ್ ಏನು ಮಾಡಿರ್ತೀರ ಅದನ್ನು ನೋಡಿರ್ತಾರೆ. ಸೊ ಹಾಗಾಗಿ ಕಮೆಂಟ್ ಏನು ಮಾಡ್ತೀರಿ, ನಿಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಬೇಕಿದ್ರೆ ಅಥವಾ ನಿಮ್ಮ ಏನಾದರೂ ಒಂದು ಪರ್ಸ್ನಲ್ ವಿಷಯಗಳನ್ನ ಹೇಳಬೇಕಿದ್ರೆ ಕೇರ್ಫುಲ್ ಆಗಿರಿ. ಓಕೆ, ಸೊ ಹಾಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಟ್ಯಾರೋ ರೀಡಿಂಗ್ ತೊಗೊಳ್ಬೇಕಂತ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ತೊಗೊಳ್ಲಿಕ್ಕೆ ಅಥವಾ ಪೆಂಡುಲಮ್ ರೀಡಿಂಗ್ ತೊಗೊಳ್ಲಿಕ್ಕಿರ್ಬೋದು ಅಥವಾ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗಲಿಕ್ಕಿರ್ಬೋದು. ಓಕೆ, ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅವರು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರೋಂಥ ವಾಟ್ಸಪ್ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ನಿಮ್ಮ ಮೊಬೈಲಲ್ಲಿ ಈ ಒಂದು ರೀಡಿಂಗ್ನ ನೋಡ್ತೀರಾ ಆವಾಗ ನಿಮಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಓಕೆ, ಇಲ್ಲಿ ಏನು ಹೇಳ್ಬೋದು, ಬರೀ ಪ್ರೇಮಿಗಳಿಗೆ ಮಾತ್ರ ಈ ಒಂದು ರೀಡಿಂಗ್ ಅಂತ ಇರಲ್ಲ. ಓಕೆ, ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್, ನೀವಿಲ್ಲಿ ಯಾವ ಒಂದು ವ್ಯಕ್ತಿ ಬಗ್ಗೆ ನೀವು ಥಿಂಕ್ ಮಾಡ್ತೀರಾ ಅವರಿಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿರುತ್ತೆ, ಅಂದರೆ ಆ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಓಕೆನಾ, ಇಲ್ಲಿ ಮ್ಯಾರಿಡ್ ಪೀಪಲ್ ಕೂಡ ನೋಡ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಯಾರೆಲ್ಲ ಇದ್ದೀರಾ, ಬ್ರೇಕಪ್ ಸಿಚುವೇಷನಲ್ಲಿ ಯಾರೆಲ್ಲ ಇದ್ದೀರಾ, ಹಾಗೆ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇರೋರು ಈ ಒಂದು ರೀಡಿಂಗ್ನ ನೋಡ್ಬೋದು. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನಿಮ್ಮ ಪರ್ಸನ್, ಅಂದರೆ ನೀವು ಯಾರ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಿದ್ದೀರಾ ಅವರ ಫೋಟೋನ ನೋಡಿ ಅಥವಾ ಅವರ ಫೇಸ್ ನೆನ್ಪು ಮಾಡ್ಕೊಳ್ಳಿ. ಹಾಗೆ ಅವರ ಹೆಸರನ್ನು 3 ಬಾರಿ ಈ ಒಂದು ಫ್ಲೇಮ್ ನಾನು ಈಗಿನ ಹಚ್ತೀನಿ, ಆವಾಗ ಫ್ಲೇಮ್ನ ನೋಡ್ತಾ 3 ಬಾರಿ ಹೇಳಿ. ಓಕೆ, ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನ್, ನೀವು ಯಾರ ಬಗ್ಗೆ ರೀಡಿಂಗ್ನ ನೋಡ್ತಿದ್ದೀರಾ ಅವರ ಹೆಸರನ್ನು 3 ಬಾರಿ ಹೇಳಿ. ಇಲ್ಲಿ ನಿಮ್ಮ ವ್ಯಕ್ತಿ, ಅಂದರೆ ನೀವು ಯಾರನ್ನು ನೆನಪಿಸ್ಕೊಳ್ತಾ ಇದ್ದೀರಾ ಅವರು ನಿಮ್ಮನ್ನು ಮರ್ತಿದ್ದಾರಾ ಅಥವಾ ಅವರು ಇನ್ನೂ ನಿಮ್ಮ ನೆನಪಲ್ಲಿ ಇದ್ದಾರಾ ಅಂತ ಹೇಳ್ಬಿಟ್ಟು ಈ ಒಂದು ರೀಡಿಂಗ್ ಚೆಕ್ ಮಾಡೋಣ. ಓಕೆ, ಓಕೆ, ಇಲ್ಲಿ ನೆನ್ಪು ಮಾಡ್ಕೊಳ್ತಿದ್ದಾರಾ ನಿಮ್ಮನ್ನು ಅಂತ ಹೇಳಿದರೆ ಅಥವಾ ನಿಮ್ಮನ್ನು ಮರ್ತಿದ್ದಾರಾ ಅಂತ ಹೇಳಿದರೆ ಅವರ ಮೈಂಡಲ್ಲಿ ನೀವಿದ್ದೀರಾ, ಅವ್ರು ನಿಮ್ಮನ್ನು ಇನ್ನೂ ಮರೀಲಿಲ್ಲ. ಓಕೆ, ನಿಮ್ಮ ನೆನಪಲ್ಲೇ ಅವ್ರು ಇನ್ನೂ ಇದ್ದಾರೆ. ಓಕೆ, ಇಲ್ಲಿ ತುಂಬ ಜನ ಸಪ್ರೇಷನಲ್ಲಿ ಇರೋರು ನೋಡ್ತಾ ಇದ್ದೀರಾ, ಬ್ರೇಕಪ್ ಆಗಿದೆ ನಿಮ್ಮ ಲೈಫಲ್ಲಿ, ಬಟ್ ಅವರು ನಿಮ್ಮನ್ನು ಈ ಕ್ಷಣದವರೆಗೂ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ನೀವಾಗೆ ಅವರಿಂದ ಸಪ್ರೇಟ್ ಆಗಿದ್ದೀರಾ. ಓಕೆ, ಆ ಒಂದು ರಿಲೇಷನ್ಶಿಪ್ಪಿನ ನೀವು ಹೊರಗೆ ಬಂದಿದ್ದೀರಾ. ನಿಮ್ಮ ಲೈಫಲ್ಲಿ ಅವ್ರು ಇನ್ಯಾವತ್ತೂ ನೆನಪಿಸ್ಕೊಳ್ಬಾರ್ದು ಅಂತ ಹೇಳಿ ನೀವು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಓಕೆ, ಆ ಒಂದು ವ್ಯಕ್ತಿ ನಿಮಗೆ ಇಲ್ಲಿ ತುಂಬ ಜನಕ್ಕೆ ಮೋಸ ಆಗಿದೆ ಆ ವ್ಯಕ್ತಿಯಿಂದ. ಆ ವ್ಯಕ್ತಿ ನಿಮ್ಮ ಲೈಫಲ್ಲಲ್ಲ, ನಿಮ್ಮ ಮೈಂಡಲ್ಲೂ ನಿಮ್ಮ ಯೋಚನೆಯಲ್ಲೂ ಬರಬಾರ್ದು ಅಂತ ಇಲ್ಲಿ ತುಂಬ ಜನ ಏನು ಹೇಳ್ಬೋದು, ಅಷ್ಟು ಸ್ಟ್ರಾಂಗ್ ಆಗಿದ್ದೀರಾ, ನೆನಪಿಸ್ಕೊಳ್ಲಿಕ್ಕೂ ಇಷ್ಟಪಡ್ತಾ ಇಲ್ಲ ಆ ಒಂದು ವ್ಯಕ್ತಿನ. ಓಕೆ, ಸೊ ಇಲ್ಲಿ ತುಂಬ ಜನಕ್ಕೆ ಫಿಸಿಕಲಿ ಆಗಿ ನಿಮ್ಮ ಪಾರ್ಟ್ನರ್ ಜೊತೆಗೆ, ನಿಮ್ಮ ಪರ್ಸನ್ ಜೊತೆಗೆ ಮುಂದುವರೆದಿದ್ದೀರಾ ಅಂತ ಕಾಣಿಸ್ತಾ ಇದೆ. ಸೊ ನಿಮಗೆ ಆ ನೆನಪುಗಳು ಕಾಡ್ತಾ ಇದೆ.
ಬಟ್ ನಿಮ್ಮ ಪರ್ಸನ್ನಿಗೆ ಆ ಒಂದು ನೆನಪು ಇಲ್ಲ. ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ನಿಮ್ಮಿಂದ ಸಪ್ರೇಟ್ ಆಗಿ ಅವರು ಬೇರೆ ಒಂದು ರಿಲೇಶನ್ಶಿಪ್ಪನ್ನು ಇಲ್ಲಿ ಲೀಡ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಓಕೆ, ಓಕೆ, ಇಲ್ಲಿ ನಿಮ್ಮ ಪರ್ಸನ್ ವ್ಯಕ್ತಿತ್ವನೇ ಚೀಟಿಂಗ್ ಅಂತ ಕಾಣಿಸ್ತಾ ಇದೆ ಇಲ್ಲಿ ಕೆಲವೊಬ್ಬರಿಗೆ. ಓಕೆ, ಯಾ, ಓಕೆ, ಅವರಾಗೆ ಫೋರ್ಸ್ಫುಲಿಯಾಗಿ ನಿಮ್ಮ ಹತ್ರ ಅವರು ಫ್ರೆಂಡ್ಶಿಪ್ ಅಂತ ಹೇಳಿ ಅಥವಾ ಒಂದು ರಿಲೇಶನ್ಶಿಪ್ ಅಂತ ಹೇಳಿ ಬಂದಿರುವಂಥದ್ದು, ನಿಮ್ಮನ್ನು ನಂಬಿಸಿ ಮೋಸ ಮಾಡಿರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಸೊ ಅವರು ಕೆಲಸ ಆದಮೇಲೆ ಅವ್ರು ನಿಮ್ಮಿಂದ ಸಪ್ರೇಟ್ ಆಗಿದ್ದಾರೆ. ಓಕೆ, ಆ ನೆನಪುಗಳು ಅವರಿಗೆ ಯಾವುದೇ ರೀತಿಯಾದಂಥ ಅವರಿಗೆ ಗಿಲ್ಟಿ ಫೀಲು ಆಗ್ತಾಯಿಲ್ಲ, ಅಥವಾ ಅವ್ರಿಗೆ ಯಾವುದೇ ರೀತಿಯಾದಂಥ ಏನು ಹೇಳ್ಬೋದು, ನಿಮ್ಮ ನೆನಪಾಗಿರ್ಬೋದು, ನಿಮ್ಮ ಜೊತೆ ಕಳೆದಂಥ ಕ್ಷಣಗಳಾಗಿರ್ಬೋದು, ಯಾವುದೇ ರೀತಿಯಾದಂಥ ಅವರಿಗೆ ಆ ಫೀಲಿಂಗ್ಸು ನೆನಪಾಗ್ತಾ ಇಲ್ಲ. ಓಕೆ, ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಫೈನಾನ್ಷಿಯಲಿ ಏನು ಹೇಳ್ಬೋದು ತುಂಬ ಹೆಲ್ಪ್ ಮಾಡಿದ್ದಾರೆ, ಅಥವಾ ನೀವು ಅವರಿಗೆ ಹೆಲ್ಪ್ ಮಾಡಿದ್ರಿ ಅಂತ ಕಾಣಿಸ್ತಿದೆ. ಅಥವಾ ಇಲ್ಲಿ ನಿಮ್ಮ ಲೈಫ್ ಇರ್ಬೋದು, ಅವರ ಲೈಫನ್ನು ಒಂದು ಒಳ್ಳೆ ದಾರಿಗೆ ಹೋಗಲಿಕ್ಕೆ ಕಾರಣ ಆಗಿರ್ಬೋದು. ನಿಮಗೆ ಅವರು, ಅವರಿಗೆ ನೀವು ಕಾರಣ ಆಗಿದ್ದೀರಾ ಇಲ್ಲಿ ಕೆಲವೊಬ್ಬರಿಗೆ. ಸೊ ಪ್ರತಿ ಕ್ಷಣ ನಿಮಗೆ ಆ ಒಂದು ನೆನಪು ಕಾಡ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನಿಗೆ ತುಂಬಾ ಬ್ರೈನ್ ವಾಶ್ ಮಾಡ್ತಿದ್ದಾರೆ ಯಾರೋ ಅಂತ ಇಲ್ಲಿ ಆ ಒಂದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಓಕೆ, ಸೊ ಯಾ, ಅವ್ರ ಮೈಂಡಲ್ಲಿ ನಿಮ್ಮಿಂದ ಅವ್ರು ದೂರ ಮಾಡಬೇಕು, ಅವ್ರ ಮೈಂಡಲ್ಲಿ ನಿಮ್ಮನ್ನು ತೆಗೆದಾಕಬೇಕು ಅಂಥೇಳಿ ಯಾರಿಗೂ ಇಲ್ಲಿ ಏನು ಹೇಳ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಿಗಾದರೂ ಇರಬಹುದು. ಯಾ, ಓಕೆ, ತುಂಬಾ ಮನಸ್ಸು ಚಂಚಲ ಆಗ್ತಾ ಇದೆ, ನಿತ್ತ ಕಡೆ ನಿಲ್ತಾ ಇಲ್ಲ. ಓಕೆ, ತುಂಬಾ ಚಂಚಲ ಆಗ್ತಾ ಇದೆ. ನಿಮ್ಮ ಮನಸ್ಸು ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಮನಸ್ಸು ಇರ್ಬೋದು, ತುಂಬಾ ಚಂಚಲ ಆಗ್ತಾ ಇದೆ. ಗೊಂದಲ, ಟೆನ್ಷನ್ಸ್. ಓಕೆ, ಇಲ್ಲಿ ನಿಮ್ಮ ಅಥವಾ ನಿಮ್ಮ ಪರ್ಸನ್ ಲೆಟರ್ C, B, P, D, H, M, N, S, T, G, J, K, Y, A, N. ಓಕೆ, ಇಲ್ಲಿ ತುಂಬ ಜನ ಫೋರ್ಸ್ಫುಲ್ಲಾಗಿ ನಿಮ್ಮನ್ನು ಮರಿಬೇಕು ಅಂಥೇಳಿ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬ ಜನ ನೀವಿಲ್ಲಿ ಸ್ಪಿರಿಚುವಲ್ ವೇಲಿ ಆಲ್ರೆಡಿ ಬಂದಿದ್ದೀರಾ. ಇಲ್ಲಿ ತುಂಬ ಜನ ಸಪ್ರೇಷನಲ್ಲಿ ಯಾರಿದ್ದೀರಾ ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ವಾಪಸ್ ಬರಬೇಕು ಅಂತ. ಇಲ್ಲಿ ತುಂಬ ಹರಕೆಗಳು ಮಾಡ್ಕೊಳ್ಳೋಂಥದ್ದಾಗಿರ್ಬೋದು, ತುಂಬ ದೇವಸ್ಥಾನಗಳಿಗೆ ಹೋಗುವಂಥದ್ದಾಗಿರ್ಬೋದು. ಸೊ ಯಾ, ಓಕೆ, ಇಲ್ಲಿ ತುಂಬ ಜನ ನಿಮ್ಮ ಪರ್ಸನಿಗಿರ್ಬೋದು, ನಿಮಗಿರ್ಬೋದು ಎಂಗೇಜ್ಮೆಂಟ್ ಫಿಕ್ಸ್ ಆಗಿರುವಂಥದ್ದು. ಓಕೆ, ನೆಕ್ಸ್ಟ್ ಮಂತ್ ಅಥವಾ ಈ ಮಂತಲ್ಲಿ ಎಂಗೇಜ್ಮೆಂಟ್ ಅವರಿಗೆ ಆಗ್ತಾ ಇದೆ. ಓಕೆ, ಇಲ್ಲಿ ನಿಮ್ಮನ್ನು ಕಂಪ್ಲೀಟಾಗಿ ಮರಿಬೇಕು, ನಿಮ್ಮಿಂದ ಸಪ್ರೇಟ್ ಆಗಬೇಕು ಅಂತಿಲ್ಲ ಅವ್ರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಸೊ ಇಲ್ಲಿ ತುಂಬ ಜನಕ್ಕೆ ಕಾರಣ ಇಲ್ಲದೇ ನಿಮ್ಮ ಲೈಫಿಗೆ ಅವ್ರು ಬಂದಿದ್ದಾರೆ, ಫೋರ್ಸ್ಫುಲಿಯಾಗಿ ಕಾರಣ ಇಲ್ಲದೇ ನಿಮ್ಮಿಂದ ಅವರು ಸಪ್ರೇಟ್ ಆಗ್ತಾ ಇದ್ದಾರೆ. ಓಕೆನಾ? ಇಲ್ಲಿ ಫುಲ್ ಸೈಲೆಂಟ್ ಆಗಿದ್ದಾರೆ. ನಿಮ್ಮನ್ನು ತುಂಬ ಜನಕ್ಕೆ ಇಲ್ಲಿ ನಿಮ್ಮ ಜೊತೆ ನಿಮ್ಮ ಪರ್ಸನ್ ಮಾತಾಡ್ತಾ ಇಲ್ಲ, ಫುಲ್ ಸೈಲೆಂಟ್ ಆಗಿದ್ದಾರೆ. ನಿಮ್ಮ ಮೇಲೆ ಪ್ರೀತಿ ಇದೆ, ಪ್ರೀತಿ ಇಲ್ಲ, ಏನೂ ಅವ್ರು ನಿಮ್ಮ ಹತ್ರ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ.
ಓಕೆ. ಇಲ್ಲಿ ಮ್ಯಾರಿಡ್ ಪೀಪಲ್ ಕೂಡ ಏನು ಹೇಳ್ಬೋದು, ನಿಮ್ಮ ಪರ್ಸನ್ನಿಂದ ನೀವು ಸಪ್ರೇಟ್ ಆಗಿದ್ದೀರಾ. ಅವರಿಂದ ತುಂಬ ಅಂದರೆ ಏನು ಹೇಳ್ಬೋದು, ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದ್ದೀರಾ ಅಂತ ಕಾಣಿಸ್ತಾ ಇದೆ. ಸೊ ನೀವು ಸಪ್ರೇಟ್ ಆಗಿದ್ದೀರಾ. ಆ ವ್ಯಕ್ತಿ ನಿಮ್ಮನ್ನು ನೆನಪಿಸ್ಕೊಳ್ತಾರಾ ಅಂತ ಹೇಳಿದರೆ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು. ಅವರು ನಿಮ್ಮನ್ನು ನೆನಪಿಸ್ಕೊಳ್ತಾರಾ ಅಂತ ಇದ್ದರೆ ಸೊ ಓಕೆ, ನೋ. ಇಲ್ಲಿ ತುಂಬ ಜನ ಹ್ಯಾಪಿಯಾಗಿದ್ದಾರೆ ಅಂತ ಅನ್ನಿಸ್ತಿದೆ ನಿಮ್ಮ ಹಸ್ಬೆಂಡ್. ಓಕೆ, ಅವರಿಂದ ಸಪ್ರೇಟ್ ಆದಮೇಲೆ ಅವರ ಒಂದು ದಾರಿ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡು ಇಲ್ಲಿ ತುಂಬ ಜನಕ್ಕೆ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡ್ತಾಯಿಲ್ಲ. ಅವರು ಫೋನ್ ಮಾಡುವಂಥದ್ದಾಗಿರಲಿ ಅಥವಾ ನಿಮ್ಮ ಜೊತೆ ಮಾತಾಡಬೇಕು ಅಂತಾಗಿರಲಿ ಅಥವಾ ನೀನು ಯಾವಾಗ ಬರ್ತೀಯಾ ಅಂತಲೂ ಇಲ್ಲಿ ಕೇಳ್ತಾ ಇಲ್ಲ ಅಂತ ಅನ್ನಿಸ್ತಿದೆ. ಓಕೆ, ಇಲ್ಲಿ ತುಂಬ ಜನ ಏನು ಹೇಳ್ಬೋದು, ಸಪ್ರೇಷನ್ ಆಗ್ತೀರಾ ಮತ್ತೆ ಒಂದಾಗ್ತೀರಾ, ಸಪ್ರೇಷನ್ ಆಗ್ತೀರಾ ಮತ್ತೆ ಒಂದಾಗ್ತೀರಾ, ಆ ಥರ ಇಲ್ಲಿ ಎನರ್ಜಿ ನಂಗೆ ಸಿಗ್ತಾ ಇದೆ. ಓಕೆ, ಕಾರಣ ಇಲ್ಲದೇ ಸಪ್ರೇಷನ್ ಆಗ್ತೀರಾ ಮತ್ತು ಸಡನ್ನಾಗಿ ಅವರೇ ನಿಮ್ಮ ಹತ್ರ ವಾಪಸ್ ಬರ್ತಾರೆ. ಯಾರು ಜಗಳ ಮಾಡ್ಕೊಂಡು, ನಿಮ್ಮ ಪರ್ಸನ್ ಏನು ಜಗಳ ಮಾಡ್ಕೊಂಡು ನಿಮ್ಮ ಹತ್ರ ಹೋಗಿರ್ತಾರೆ, ಅವರಾಗಿ ನಿಮ್ಮ ಹತ್ರ ವಾಪಸ್ ರಿಟರ್ನ್ ಬರ್ತಾರೆ. ಓಕೆ, ಸೊ ತುಂಬ ವರ್ಷಗಳಿಂದ ಈ ಥರ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ರೀಸೆಂಟಾಗಿ ಜಗಳ ಮಾಡಿಕೊಂಡು ನೀವಿಬ್ಬರು ಸಪ್ರೇಟ್ ಆಗಿದ್ದೀರಾ. ಇಲ್ಲಿ ತುಂಬ ಜನಕ್ಕೆ ನಿಮ್ಮ ಪರ್ಸನ್ ಏನು ಹೇಳ್ಬೋದು, ಕೊರಗ್ತಾ ಇದ್ದಾರೆ. ಅವರಿಗೆ ನಿಮ್ಮ ಹತ್ರ ಬರಲಿಕ್ಕೂ ಆಗ್ತಾ ಇಲ್ಲ. ಅವರಿಗೆ ಅಲ್ಲಿ ಪ್ರಾಬ್ಲಮ್ ಆಗಿದೆ, ಹೆಲ್ತ್ ಇಶ್ಯೂಸ್ ಆಗಿದೆ ಅಂತ ಕಾಣಿಸ್ತಾ ಇದೆ ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ಗೆ. ಸೊ ನಿಮ್ಮ ಹತ್ರ ಅವರು ಹೇಳ್ಕೊಳ್ಲಿಕ್ಕೂ ಆಗ್ತಾ ಇಲ್ಲ. ಇಲ್ಲಿ ತುಂಬ ಜನಕ್ಕೆ ನಿಮ್ಮ ಪರ್ಸನ್ ಮೊಬೈಲ್ ಯೂಸ್ ಮಾಡುವಂಥದ್ದು ಅಥವಾ ಕಾಂಟ್ಯಾಕ್ಟ್ ನಂಬರ್ನೇ ಚೇಂಜ್ ಮಾಡಿರುವಂಥದ್ದು ಅಥವಾ ಸಿಮ್ ಚೇಂಜ್ ಮಾಡಿರುವಂಥದ್ದು ಕಾಣಿಸ್ತಾ ಇದೆ. ಸೊ ಇಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅವರಿಗೆ ಇಷ್ಟ ಇಲ್ಲ ಅಥವಾ ಇಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೂ ಅವರಿಗೆ ಇಷ್ಟ ಆಗ್ತಾ ಇಲ್ಲ. ಓಕೆ, ಓಕೆ ಇಲ್ಲಿ ಓಕೆ ಓಕೆ ಇವತ್ತಿನ ರೀಡಿಂಗಲ್ಲಿ ಸಮಥಿಂಗ್ ಬಿ ಲೆಟರ್ ಇಲ್ಲಿ ತುಂಬ ಹೈಲೈಟಾಗಿ ಕಾಣಿಸ್ತಿದೆ. ಬಿಯಿಂದ ನಿಮಗೇನಾದರೂ ಆ ಒಂದು ಬಿ ಲೆಟರ್ ಇಂದ ನಿಮಗೆ ಪೆಟ್ ನೇಮ್ ಇಟ್ಟಿರೋವಂಥದ್ದು ಅಥವಾ ಆ ಒಂದು ಲೆಟರ್ ಇಲ್ಲಿ ಸಮಥಿಂಗ್ ಏನೋ ಕನೆಕ್ಷನ್ ಇದೆ ಅನ್ನಿಸ್ತಾ ಇದೆ ನಿಮ್ಮ ಪರ್ಸನ್ಗೆ. ನಿಮಗೆ ಬಿ ಲೆಟರ್ ಇಂದ ಸ್ಟಾರ್ಟ್ ಆಗುವಂಥದ್ದು. ಓಕೆ, ಯಾ ಇಲ್ಲಿ ತುಂಬ ಜನಕ್ಕೆ ನಿಮ್ಮ ಪಾರ್ಟ್ನರ್ ಎಜುಕೇಷನ್ ಮುಂದುವರಿಸಬೇಕು, ಬೇರೆ ಊರಿಗೆ ಹೋಗಿ ಎಜುಕೇಷನ್ನ ಕಂಪ್ಲೀಟ್ ಮಾಡಬೇಕು ಅಥವಾ ಮುಂದುವರಿಸಬೇಕು ಅಂತ ಇಲ್ಲಿ ತುಂಬ ಪ್ಲ್ಯಾನಿಂಗ್ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಅಥವಾ ಇಲ್ಲಿ ಬೇರೆ ನಿಮ್ಮಿಂದ ಸ್ವಲ್ಪ ದೂರ ಇರಬೇಕು, ಅವರ ಮೈಂಡನ್ನು ರಿಲ್ಯಾಕ್ಸ್ ಮಾಡಿಕೊಂಡು ವಾಪಸ್ ರಿಟರ್ನ್ ಬರಬೇಕು ನಿಮ್ಮ ಹತ್ರ ಅಂಥೇಳಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ. ಇಲ್ಲಿ ಸಮಥಿಂಗ್ ಏನೋ ಟ್ರಾವೆಲ್ ಎನರ್ಜಿ ನಡೀತಾ ಇದೆ. ನೀವು ಟ್ರಾವೆಲ್ ಮಾಡೋವಂಥದ್ದಾಗಿರಲಿ ಅಥವಾ ನಿಮ್ಮ ಪಾರ್ಟ್ನರ್ ಟ್ರಾವೆಲ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇರ್ಬೋದು. ಇಲ್ಲೇನೋ ಸಮಥಿಂಗ್ ಟ್ರಾವೆಲ್ ಎನರ್ಜಿ ಸಿಗ್ತಾ ಇದೆ. ಓಕೆ, ಯಾ ಓಕೆ, ಜಾಬ್ ಅನ್ನೋಂಥ ಇಲ್ಲಿ ಆ ಒಂದು ವರ್ಡ್ ಇಲ್ಲಿ ತುಂಬಾ ಮೇಯ್ನಾಗಿ ಕಾಣಿಸ್ತಾ ಇದೆ. ಸಮಥಿಂಗ್ ಇಲ್ಲಿ ಜಾಬ್ ರಿಲೇಟೆಡಲ್ಲಿಯೂ ನಿಮ್ಮ ಪರ್ಸನ್ ನಿಮ್ಮಿಂದ ಸಪ್ರೇಟ್ ಆಗಿರ್ಬೋದು. ಜಾಬ್ ರೀಸನ್ ಹೇಳಿ ನಿಮ್ಮಿಂದ ಸಪ್ರೇಟ್ ಆಗಿರೋವಂಥದ್ದು ಕಾಣಿಸ್ತಾ ಇದೆ. ಅಥವಾ ಜಾಬ್ ಮಾಡಬೇಕು, ನಾನು
ಬೇರೆ ಕಡೆ ಹೋಗ್ತೀನಿ, ಬೇರೆ ಊರಿನಲ್ಲಿರ್ತೀನಿ, ಅಥವಾ ನನ್ನ ಜಾಬ್ ಕಡೆ ನಾನು ಫಸ್ಟು ಕಾನ್ಸಂಟ್ರೇಟ್ ಮಾಡ್ತೀನಿ, ನೆಕ್ಸ್ಟು ರಿಲೇಷನ್ಶಿಪ್ ಬಗ್ಗೆ, ನಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ನಿಮ್ಮಿಂದ ಸಪ್ರೇಟ್ ಆಗಿರೋವಂಥದ್ದು ಕಾಣಿಸ್ತಾ ಇದೆ. ಸೊ ಯಾ, ಇಲ್ಲಿ ತುಂಬ ಜನ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಕಂಪ್ಲೀಟಾಗಿ ನಿಮ್ಮ ಮೆಮೊರೀಸ್ ಇರ್ಬೋದು, ನಿಮ್ಮ ಜೊತೆ ಇದ್ದಂಥ ಕ್ಷಣಗಳನ್ನೆಲ್ಲದನ್ನೂ ಮರಿಬೇಕು ಅಂಥೇಳಿ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅವ್ರ ಕೈಯಲ್ಲಿ ಮರಿಲಿಕ್ಕಾಗ್ತಾ ಇಲ್ಲ. ಓಕೆ, ಸೊ ಇಲ್ಲಿ ತುಂಬ ಜನಕ್ಕೆ ನಾಟಕ ಮಾಡ್ತಿದ್ದಾರೆ ಅಂತಂದರೆ ನಿಮ್ಮ ಹತ್ರ ಅವರು ಸುಮ್ಮನೆ ಹೇಳ್ತಾ ಇರೋವಂಥದ್ದು ಎನರ್ಜಿ ಕಾಣಿಸ್ತಿದೆ. ನಾನು ನಿನ್ನನ್ನು ಪ್ರೀತಿ ಮಾಡಲ್ಲ, ನಿನ್ನನ್ನು ನಾನು ಮರಿತೀನಿ, ಅಥವಾ ನಿನ್ನ ನಂಬರ್ನೆಲ್ಲ ಡಿಲೀಟ್ ಮಾಡ್ತೀನಿ, ನಿನ್ನ ನಂಬರ್ನ ಬ್ಲಾಕ್ ಮಾಡ್ತೀನಿ. ವಾವ್, ಓಕೆ, ನಿನ್ನ ನಂಬರ್ನ ಬ್ಲಾಕ್ ಮಾಡ್ತೀನಿ, ಆ ಥರ ಸಮಥಿಂಗ್ ಇಲ್ಲಿ ಏನೋ ಆ ಥರ ಎನರ್ಜಿ ಸಿಗ್ತಾ ಇದೆ. ನಿಮಗೆ ಹೇಳ್ತಾ ಇರೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಯಾ, ನಿಮ್ಮ ಒಂದು ಪ್ರೀತಿಗೆ ಏಂಜಲ್ಸಿಂದ ಏನು ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ಚೆಕ್ ಮಾಡೋಣ. ಇಲ್ಲಿ ಒಂದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇರೋವಂಥದ್ದು, ನಿಮ್ಮ ಒಂದು ಪರ್ಸನ್ ಇರ್ಬೋದು, ನಿಮ್ಮ ಸ್ಥಿತಿ ಇರ್ಬೋದು, ಇಲ್ಲಿ ಇಬ್ಬರದ್ದು ಮನಸ್ಸು ಸರಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಓಕೆನಾ, ತುಂಬಾ ಏನು ಹೇಳ್ಬೋದು, ಗೊಂದಲ, ಕನ್ಫ್ಯೂಷನ್ಸ್ ಇರ್ಬೋದು, ತುಂಬ ನಿಮ್ಮ ಮನಸ್ಸಿಗೆ ಏನು ಹೇಳ್ಬೋದು, ಸಮಾಧಾನ ಅನ್ನೋದೇ ಅನ್ನಿಸ್ತಾ ಇಲ್ಲ. ತುಂಬ ಇಲ್ಲಿ ನಿಮ್ಮ ಮನಸ್ಸನ್ನು ಏನು ಹೇಳ್ಬೋದು, ಚಡಪಡಿಸ್ತಾ ಇದ್ದೀರಾ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಏಂಜಲ್ಸಿಂದ ಏನು ಮೆಸೇಜ್ ಸಿಗ್ತಾ ಇದೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಇಲ್ಲಿ ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಅಂತೇಳಿ ಬಂದಿದೆ. ಸೊ ಇಲ್ಲಿ ತುಂಬ ಜನಕ್ಕೆ ನಿಮ್ಮ ಮನಸ್ಸನ್ನು ಶಾಂತ ಮಾಡ್ಕೊಳ್ಬೇಕು, ಅಥವಾ ಒಂದು ಟೆನ್ಷನ್ನಿಂದ ಹೊರಗೆ ಬರಬೇಕು ಅಂತ ಇದ್ದರೆ ಇಲ್ಲಿ ಮೆಡಿಟೇಷನ್ ಮಾಡೋದು ಇಂಪಾರ್ಟೆಂಟ್ ಆಗಿದೆ. ಓಕೆ, ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿರುವಂಥ ಕನ್ಫ್ಯೂಷನ್, ನಿಮ್ಮ ಗೊಂದಲ ಏನಿದೆ ಅದಕ್ಕೆ ಆನ್ಸರ್ ಸಿಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಫರ್ಗಿವ್ನೆಸ್. ಓಕೆ, ಇಲ್ಲಿ ನಿಮ್ಮ ಪರ್ಸನ್ನ ಮರಿಲಿಕ್ಕೂ ಆಗದೆ ಅಥವಾ ಅವ್ರನ್ನ ನೆನಪಿಸ್ಕೊಳ್ಲಿಕ್ಕೂ ಆಗದೆ ತುಂಬ ಇಲ್ಲಿ ಒದ್ದಾಡ್ತಿದ್ದೀರಾ ತುಂಬ ಜನ. ಓಕೆನಾ, ಇಲ್ಲಿ ತುಂಬ ಜನಕ್ಕೆ ಫರ್ಗಿವ್ನೆಸ್ ಬೇಕಾಗಿದೆ, ಇಂಪ್ರೂವಿಂಗ್ ಹೆಲ್ತ್. ಓಕೆ, ಇಲ್ಲಿ ಆಲ್ರೆಡಿ ರೀಡಿಂಗಲ್ಲೂ ಆ ಒಂದು ಎನರ್ಜಿ ಸಿಕ್ಕಿದೆ, ಏನೋ ಹೆಲ್ತ್ ಇಶ್ಯೂಸ್ ಆಗಿದೆ ಅಂಥೇಳಿ ನಿಮಗಿರ್ಬೋದು ಅಥವಾ ನಿಮ್ಮ ಪರ್ಸನ್ಗಿರ್ಬೋದು. ಸೊ ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಏನು ಹೇಳ್ಬೋದು, ಗಮನ ಕೊಡಿ. ಓಕೆನಾ, ನಿಮ್ಮ ಹೆಲ್ತನ್ನ ಏನು ಹೇಳ್ಬೋದು, ಚೆನ್ನಾಗಿದೆ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆನಾ, ಸೊ ಇಲ್ಲಿ ತುಂಬ ನಿಮಗೆ ವೆಯ್ಟ್ ಲಾಸ್ ಆಗಿರುವಂಥದ್ದು ನನಗಿಲ್ಲಿ ಎನರ್ಜಿ ಸಿಗ್ತಾ ಇದೆ. ಓಕೆ, ಏನಾದರೂ ಕ್ವಶನ್ಸನ್ನ ಕೇಳಿದರೆ ಇಲ್ಲಿ ಆನ್ಸರ್ ನೋ ಅಂಥೇಳಿ ಬರ್ತಾ ಇದೆ. ಓಕೆನಾ, ಸೊ ಇಲ್ಲಿ ಸಮಥಿಂಗ್ ತುಂಬಾ ನೀವು ಮನಸ್ಸಿಗೆ ಹಚ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ ನಿಮ್ಮ ಪರ್ಸನ್ನ, ಅಥವಾ ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆಗಿರೋದನ್ನು ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದೀರಾ, ಇಲ್ಲಿ ತುಂಬ ಕೊರಗ್ತಾ ಇದ್ದೀರಾ, ತುಂಬ ಜನ ಇಲ್ಲಿ ಡಿಪ್ರೆಷನಲ್ಲಿ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ನೋಡಿ ಡಿಯರ್, ನಿಮ್ಮ ಲೈಫ್ ನಿಮ್ಮ ಕೈಯಲ್ಲಿರುತ್ತೆ. ಸೊ ಅವರಿಂದ ಬೇರೆಯವರಿಗೋಸ್ಕರ ನೀವು ನಿಮ್ಮ ಲೈಫನ್ನು ಹಾಳು ಮಾಡ್ಕೊಂಬೇಡಿ, ಸ್ಪಾಯ್ಲ್ ಮಾಡ್ಕೊಂಬೇಡಿ ಅಂತ ಹೇಳ್ತೀನಿ. ಓಕೆ, ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಹೇಳಿದರೆ, ಸೊ ಇಲ್ಲಿ ತುಂಬ ಜನಕ್ಕೆ ಏನು ಹೇಳ್ಬೋದು, ನಿಮ್ಮ ಪರ್ಸನಿಂದ ನಿಮಗೆ ತುಂಬ ಟಾರ್ಚರ್ ಆಗಿರುವಂಥದ್ದು ಅಥವಾ ತುಂಬ ನೀವು ನೋವನ್ನ ಅನುಭವಿಸಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಓಕೆನಾ, ಸೊ ಹಾಗಾಗಿ ನೀವೇನಾದರೂ ಆ ಡಿಪ್ರೆಷನಲ್ಲಿ ಇದ್ದೀರಾ ಅಥವಾ ನೀವು ತುಂಬಾ ಫೀಲ್ ಮಾಡ್ತಿದ್ದೀರಾ, ತುಂಬಾ ನಿಮ್ಮ ಮನಸ್ಸನ್ನ ಏನಿರ್ಬೋದು ಗೊಂದಲ ಮಾಡ್ಕೊಳ್ತಿದ್ದೀರಾ, ಅಥವಾ ತುಂಬಾ ನೀವು ಹರ್ಟ್ ಫೀಲ್ ಮಾಡ್ಕೊಳ್ತಿದ್ದೀರಾ ಅಂತ ಇದ್ದರೆ ಇಲ್ಲಿ ಮೆಡಿಟೇಷನ್ ಮಾಡಿ. ಡೆಫಿನೆಟ್ಲಿ ನಿಮ್ಮ ಒಂದು ಕ್ವಶನ್ಸ್ ಏನಿದೆ, ನಿಮ್ಮ ಮೈಂಡಲ್ಲಿ ಏನೆಲ್ಲ ಕ್ವಶನ್ಸ್ನ ಓಡ್ತಾ ಇದೆ ಅದಕ್ಕೆ ನಿಮಗೆ ಡೆಫಿನೆಟ್ಲಿ ಮೆಡಿಟೇಷನಿಂದ ಆನ್ಸರ್ ಸಿಗುತ್ತೆ. ಓಕೆ, ಸೊ ನಿಮಗೆ ಏನು ಹೇಳ್ಬೋದು, ಇಂಟ್ರೆಸ್ಟೆಡ್ ಇದ್ದರೆ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗಿ. ಡೆಫಿನೆಟ್ಲಿ ಆ ಒಂದು ಡಿಪ್ರೆಷನಿಂದ ಇರ್ಬೋದು, ಅಥವಾ ನಿಮಗೆ ಆ ಒಂದು ಮನಸ್ಸಿಗೆ ಸಮಾಧಾನ ಇಲ್ಲದೆ ಎಷ್ಟು ಜನ ಒದ್ದಾಡ್ತಾ
ಮಾಡ್ತಾ ಇರ್ತೀರಾ ಅವರಿಗೆ ಒಂದು ಏನು ಹೇಳ್ಬೋದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನಿಮಗೆ ಏನು ಹೇಳ್ಬೋದು, ನಿಮ್ಮ ಪರ್ಸನ್ನ ಫರ್ಗಿವ್ ಮಾಡಿ, ನಿಮಗೇನು ಯಾರು ನಿಮಗೆ ಮೋಸ ಮಾಡಿದ್ದಾರೆ ಅವ್ರನ್ನ ಫಸ್ಟು ಕ್ಷಮಿಸ್ಬಿಡಿ. ನಿಮಗೊಂದು ಪಾಠ ಕಲಿಸ್ಲಿಕ್ಕಂತಲೇ ನಿಮ್ಮ ಲೈಫಲ್ಲಿ ಅವ್ರು ಬಂದಿರ್ತಾರೆ. ಸೊ ಅವ್ರಿಗೆ ಏನು ಹೇಳಬೇಕು, ನಿಮಗೆ ಥ್ಯಾಂಕ್ಫುಲ್ ಹೇಳಿ, ನಿಮಗೆ ಅವರಿಂದ ಒಂದು ಏನು ಹೇಳ್ಬೋದು ಸ್ಟ್ರಾಂಗ್ ಅನ್ನೋದು ನಿಮಗೆ ಒಂದು ಸ್ಟ್ರಾಂಗ್ ಆಗಿರೋ ಅಂಥದ್ದು ಇರ್ಬೋದು, ನಿಮ್ಮ ಲೈಫನ್ನು ಹೇಗೆ ಲೀಡ್ ಮಾಡಬೇಕಂತ ಹೇಳಿರ್ಬೋದು, ಕಲ್ತಿರ್ತೀರ. ಸೊ ಹಾಗಾಗಿ ಆ ಒಂದು ಕಲಿಸ್ಲಿಕ್ಕೋಸ್ಕರ ಪಾಠ ಕಲಿಸ್ಲಿಕ್ಕೋಸ್ಕರ ಬಂದಿರ್ತಾರಲ್ವ. ಸೊ ಹಾಗಾಗಿ ನಿಮಗೆ ಅವರಿಗೊಂದು ಥ್ಯಾಂಕ್ ಯು ಹೇಳಿ ಅಥವಾ ಒಂದು ಅವರಿಗೆ ಕ್ಷಮಿಸ್ಬಿಡಿ, ನಿಮಗೆ ಏನು ಅವ್ರು ಹರ್ಟ್ ಮಾಡಿದ್ದಾರೆ ಅದನ್ನು. ಓಕೆ, ಸೊ ನೀವು ಅವ್ರನ್ನ ಕ್ಷಮಿಸ್ಲಿಲ್ಲ, ನಿಮ್ಮ ಲೈಫ್ ಲಾಂಗ್ ನೀವು ಅವ್ರನ್ನ ನೆನ್ಪಿಟ್ಕೊಂಡೇ ಹೋಗಿರ್ತೀರ ಅಂತ ಹೇಳಿದ್ರೆ ನಿಮ್ಮ ಲೈಫನ್ನು ಕ್ರಮೇಣ ನೀವು ಡೈಲಿ ನಿಮ್ಮ ಲೈಫನ್ನು ನೀವು ಸ್ಪಾಯ್ಲ್ ಮಾಡ್ಕೊಳ್ತಾನೆ ಇರ್ತೀರ. ಓಕೆ, ಸೊ ಅದರಿಂದ ನಿಮ್ಮ ಹೆಲ್ತು ಕೂಡ ಏನಾದರೂ ಇಶ್ಯೂಸ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಓಕೆನಾ, ಸೊ ಡೋಂಟ್ ವೆರಿ ಡಿಯರ್ಸ್, ನಿಮ್ಮ ಮೆಡಿಟೇಷನ್ನ ಸ್ಟಾರ್ಟ್ ಮಾಡಿ ಆದಷ್ಟು ಬೇಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದರಿಂದ. ಓಕೆ, ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.